ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಗುರುವಾರ ನೈಟ್ ಡಿನ್ನರ್ಗೆ ಉದ್ದಿ ಮಾಡ್ಕೊತಾ ಇದ್ದೀನಿ. ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಹಿಟ್ಟನ್ನು ಹಾಕಿ ಗಂಜಿ ಮಾಡ್ಕೊತಾ ಇದ್ದೀನಿ. ಆ ಗಂಜಿನ ಕ್ಲೀನಾಗಿ ಕುದಿಸ್ಕೋಬೇಕು. ಈ ಥರ ಫುಲ್ ಕುದಿಬೇಕು. ಭಾಳ ಹೊತ್ತು ಕುದಿಯಕ್ಕೆ ಬಿಡ್ಬೇಕು ಗಂಜಿನ. ಹಾಗೆ ಒಂದು ಸೈಡಲ್ಲಿ ಒಂದು 4 ಎಗ್ನ ಹೊಡೆದು ಹಾಕ್ಕೊಂಡಿದ್ದೀನಿ, ಆಮ್ಲೆಟ್ ಮಾಡೋಣ ಅಂತಂದು. ಇವತ್ತು ಗುರುವಾರ ಮತ್ತು ಬುಧವಾರ ಭಾನುವಾರ ನಾವು ನಾನ್ ವೆಜ್ನ ತಿಂತೇವೆ. ಉಳ್ಕಿದ ದಿನ ನಾನ್ ವೆಜ್ನ ತಿನ್ನೋಂಗಿಲ್ಲ. ಹಾಗೆ ನೆಂಚ್ಕೊಳಕ್ಕೆ ಸೈಡಿಗೆ ಆಮ್ಲೆಟ್ ಮಾಡ್ಕೊಳ ಅಂತ ಅಂದು ಆಮ್ಲೆಟ್ ಮಾಡ್ಕೊತಾ ಇದ್ದೇವೆ. ತಿಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಮೊದಲಿನಾಗಿ ನಾನು ಆಮ್ಲೆಟ್ಗೆ ಜಾಸ್ತಿ ಏನು ಮಸಾಲ ಹಾಕೋಂಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಮತ್ತು ಉಳ್ಳಾಗಡ್ಡಿನ ಹಾಕ್ಕೊತೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಕಟ್ ಮಾಡಿರೋದು. ಮೊದಲನೇದಾಗಿ ನನ್ನ ಮಗಳಿಗೆ ಮಾಡಾಕತ್ತೀನಿ. ನನ್ನ ಮಗಳಿಗೆ ಖಾರ ತಿನ್ನೋಂಗಿಲ್ಲ ನನ್ನ ಮಗಳು, ಅದಕ್ಕೆ ಬರೀ ಉಳ್ಳಾಗಡ್ಡಿ ಉಪ್ಪು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಮೊದಲು ಅವಳಿಗೆ ಹಾಕ್ತಾಯಿದ್ದೀನಿ ಆಮ್ಲೆಟ್ನ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಬಳ್ಳಿ ಎಣ್ಣೆ ಹಾಕ್ಕೊಂಡು, ಆಮೇಲೆ ನೋಡಿ ಮುದ್ದೆ ಎಲ್ಲ ಕುದೀತಾ ಇದೆ. ನಾ ಎಣ್ಣೆನ ಸ್ವಲ್ಪ ಹಾಕ್ಕೊತೀನಿ, ಭಾಳ ಹಾಕಲ್ಲ. ಮೊದಲಾಗಿ ನನ್ನ ಮಗಳಿಗೆ ಒಂದು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಅವಳಿಗೆ ಖಾರ ಹಾಕೋಂಗಿಲ್ಲ, ಅಂದರೆ ಸಪ್ಪೆ ಹಾಕಬೇಕು. ನಾ ಈ ಥರನೂ ಮಾಡ್ತೀನಿ ಆಮ್ಲೆಟ್. ಮತ್ತು ಇನ್ನೊಂದು ಥರ ಅಂದರೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಏನು ಹಾಕಲ್ಲ, ಹಂಗೆ ಡೈರೆಕ್ಟ್ ಹಾಕ್ತೀನಿ. ಅದ್ರ ಮೇಲ್ಗಡೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೋಬೇಕು. ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಆಮ್ಲೆಟ್ ರೆಡಿ ಆಗ್ತಾಯಿದೆ ನನ್ನ ಮಗಳದು. ನನ್ನ ಮಗಳ ಆಮ್ಲೆಟ್ ರೆಡಿ ಆಯಿತು. ಮತ್ತು ಅದೇ ಬಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಈಗ ನೋಡಿ ಸ್ವಲ್ಪ ಹಸಿಮೆಣ್ಸಿಗೆ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ನಮಗೆ ಹಾಕ್ಕೊಳಕತ್ತೀನಿ ಆಮ್ಲೆಟ್ನ. ಈಗ ಅದೇ ಬಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಈಗ ನಮಗೆ ಆಮ್ಲೆಟ್ ಹಾಕ್ಕೊಳಕತ್ತೀನಿ. ಇದು ನಮ್ಮದು ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಉಪ್ಪು ಹಾಕಿರುವಂಥ ಆಮ್ಲೆಟು. ನಾವು 3 ಜನ ಇದ್ದೀವಿ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ, ನಮ್ಮ ಮಾವ, ನಾವು ಈ ಥರ ಖಾರ ಹಾಕ್ಕೊತಿದ್ವಿ. ಅವಳಿನ್ನೂ ಸಣ್ಣವಳಲ್ಲ, ಅವಳು ಖಾರ ಜಾಸ್ತಿ ತಿನ್ನೋಂಗಿಲ್ಲ. ಖಾರ ಬಂದರೆ ತೆಗೆದು ಹಾಕ್ಬಿಡ್ತಾಳೆ. ಅದಕ್ಕೆ ಪ್ಲೇನ್ ಮಾಡ್ತೇನೆ ಆಕೆಗೆ. ಖಾರ ಹಾಕ್ಲಿಲ್ಲಂಗೆ ನೋಡಿರಿ ಮುದ್ದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಫುಲ್ಲು ಕುದಿಬೇಕು. ಮುದ್ದೆ ಕುದಿಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ. ಮತ್ತು ಅದು ಗಂಜಿ ಕುದಿಲಿಲ್ಲ ಅಂದರೆ ಗಂಟಾಗುತ್ತೆ. ಮತ್ತು ಮುದ್ದೆ ಸರಿಯಾಗಿ ಬೆಂದಿರೋಂಗಿಲ್ಲ. ಈಗ ಈ ಗಂಜಿನ ಕ್ಲೀನಾಗಿ ಕುದಿಸ್ಕೊಂಡು ನಾವು ಮೇಲ್ಗಡೆ ಮುದ್ದೆ ಹಿಟ್ಟು ಹಾಕ್ಕೊತೇವಲ್ಲ, ಅದು ಚೆನ್ನಾಗಿ ಬರುತ್ತೆ. ಈ ಥರ ಇಷ್ಟು ಆಮ್ಲೆಟ್ ಆಗಿದ್ದಾವೆ ನೋಡಿ. ಈಗ ಮುದ್ದೆಗೆ ಗಂಜಿ ಕುದ್ದಿದೆ, ಅದರಲ್ಲಿ ನಾನು ಹಿಟ್ಟು ಹಾಕ್ಕೊಳಕತ್ತೀನಿ. ನಾವು ಮುದ್ದೆನ ಗಟ್ಟಿ ಮಾಡೋಂಗಿಲ್ಲ. ಎಲ್ಲರೂ ಈ ಥರ ಬಾಲ್ ಥರ ಮಾಡ್ತಾರೆ, ನಾವು ಬಾಲ್ ಥರ ಮಾಡೋಂಗಿಲ್ಲ. ನಮ್ಮ ಮನೆಯಲ್ಲಿ ತೆಳ್ಳಗೆ ಮಾಡಬೇಕು ಮುದ್ದೆನ. ಅದು ಮೊದಲಿಂದನೂ ರೂಢಿ ಆಗಿಬಿಟ್ಟಿದೆ. ಗಟ್ಟಿ ಮುದ್ದೆ ಮಾಡಿದರೆ ಇದನ್ನು ಯಾರು ತಿಂತಾರೆ ಅಂತ ಹೇಳ್ತಾರೆ. ಈ ಥರ ಅದಕ್ಕೆ ನಾವು ಗಟ್ಟಿ ಮುದ್ದೆ ಮಾಡೋಲ್ಲ. ನನಗೂ ಅದೇ ರೂಢಿ ಆಗಿಬಿಟ್ಟಿದೆ, ತೆಳ್ಳಗೆ ಮುದ್ದೆ ತಿಂದು. ಈ ಥರ ಹಿಟ್ಟು ಹಾಕ್ಕೊಂಡು ಈಗ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಈ ಥರ ತೆಳ್ಳಗೆ ಮುದ್ದೆ ಮಾಡಬೇಕು ಅಂದರೆ ಗಂಜಿನ ಭಾಳ ಹೊತ್ತು ಕುದಿಸ್ಕೋಬೇಕು. ಗಟ್ಟಿ ಮುದ್ದೆ ಅಂದರೆ ನಡೆಯುತ್ತೆ, ಹಾಗೆ ಕುದಿಸ್ಕೊಂಡು ಗಟ್ಟಿಗೆ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಕುದಿಸ್ಕೊಂಡು ತೆಳ್ಳಗೆ ಮಾಡ್ಕೋಬೇಕಂದ್ರೆ ಗಂಜಿನ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಹಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಈಗ ಮಾಡೋದಾಯ್ತು. ನಾವು ಮುದ್ದೆ ಏನು ಕಟ್ಟೋಂಗಿಲ್ಲ, ಆ ಥರ ಬಾಲ್ ಗೀಲ್ ಏನು ಮಾಡೋಂಗಿಲ್ಲ. ಹಂಗೆ ಡೈರೆಕ್ಟಾಗಿ, ಯಾಕಂದರೆ ತೆಳ್ಳಗೆ ಮಾಡಿರ್ತಾನಲ್ಲ, ಹಂಗೆ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ಕೊತೀವಿ. ಎಲ್ರಿಗೂ ಒಂದೊಂದು ಸ್ಪೂನ್ ಅಂತ ಅಂದು. ಇದು ಒಂಥರ ಡಿಫ್ರೆಂಟ್ ಅನ್ನಿಸ್ಬೋದು, ಎಲ್ಲರೂ ಒಂಥರ ತಿಂತಾರೆ. ನಮ್ಮದೇ ಒಂಥರ ಮುದ್ದೆ ಸ್ಟೈಲ್ ಇದೆ. ಈ ಮುದ್ದೆ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಳಿ ಸಾರು ಆಮ್ಲೆಟ್ ಹಾಕ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.